ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಂಚಾಲಕರಾದ ಎಚ್ಎಲ್ ದಿವಾಕರ್ ಅವರು ಆಗಸ್ಟ್ 5ರಂದು ಮಡಿಕೇರಿಯ ಅರಣ್ಯ ಭವನ ಸಮೀಪ ಕೊಡಗು ಜಿಲ್ಲೆಗೆ ಆಗಮಿಸಿದ ಸಚಿವರಾದ ನರೇಂದ್ರ ಸ್ವಾಮಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಸಚಿವರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಲ್ಲಿಸಲಾಯಿತು. ಜಿಲ್ಲೆಯ ಜನರ ಸಮಸ್ಯೆಗಳು, ದಲಿತ ಸಮುದಾಯದ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಚಿವರೊಂದಿಗೆ ಚರ್ಚೆ ನಡೆಸಲಾಯಿತು. ಸ್ವಾಗತ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸಮಿತಿ ಉಪಾಧ್ಯಕ್ಷರು ವಿನಯ್ ಚನ್ನಪಟ್ನ, ಅಂಬೇಡ್ಕರ್ ಪ್ರತಿಮೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಮೌರ್ಯ, ವಕೀಲರಾದ ಜಯೇಂದ್ರ, ತಾಲೂಕು ಸಂಚಾಲಕರಾದ ಕುಮಾರ್, ಅಂಬೇಡ್ಕರ್ ಪ್ರತಿಮೆ ಸಮಿತಿ ನಿರ್ದೇಶಕರು ಆಟೋ ಸುದರ್ಶನ್, ಗಣೇಶ್, ವೇಣುಕಿಶೋರ್ ಹಾಗೂ ರಫೀಕ್ ಖಾನ್ ಉಪಸ್ಥಿತರಿದ್ದರು. ಸಚಿವರಾದ ನರೇಂದ್ರ ಸ್ವಾಮಿ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು.